ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ದಾವಣಗೆರೆಯಲ್ಲಿ ನಿನ್ನೆ ಕಂದಾಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಸಚಿವರು ಕಂದಾಯ ಇಲಾಖೆ ಕೆಲವು ಆದ್ಯತೆಗಳ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದು, ಜನರ ಅರ್ಜಿಗಾಗಿ ಕಾಯದೆ ಅವರ ಬಳಿಗೆ ಹೋಗಿ 16 ವರ್ಷಗಳಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸುತ್ತಿದೆ. ಮುಖ್ಯವಾಗಿ ಸಾಮಾನ್ಯ ಜನರಿಗೆ ಜಮೀನು ಪೋಡಿ ದುರಸ್ತಿ ಕಾರ್ಯ ಮಾಡಿಕೊಡಲಾಗುತ್ತಿದೆ ಎಂದು ತಿಳಿಸಿದರು. ನನ್ನ ಭೂಮಿ ಅಭಿಯಾನದಡಿ ರಾಜ್ಯಾದ್ಯಂತ ಕಳೆದ 1 ವರ್ಷದಲ್ಲಿ 1,89,300 ಪೋಡಿ ದುರಸ್ತಿ ಕಾರ್ಯಗಳನ್ನು ಪೂರ್ಣಗೊಳಿಸಲಾಗಿದೆ. ಅದೇ ರೀತಿ ಮೂಲ ದಾಖಲಾತಿಗಳು ಸಿಗದ ಆಸ್ತಿ ನೋಂದಣಿಯಲ್ಲಿ ತಡವಾಗುತ್ತಿತ್ತು. ಹೀಗಾಗಿ ಜನರ ಅನುಕೂಲಕ್ಕಾಗಿ ಡಿಜಿಟಲೀಕರಣ ಆಸ್ತಿ ನೋಂದಣಿ ಪ್ರಕ್ರಿಯೆ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದರು. ಸಾಮಾನ್ಯ ಜನ ಪೋಡಿ ಆಗೋದೇ ಇಲ್ಲ ಅಂತ ಭ್ರಮ ನಿರಸನರಾಗಿ ಅದರ ಬಗ್ಗೆ ಮರೆತು ಹೋಗಿದ್ದಂತಹ ಸಂದರ್ಭದಲ್ಲಿ ಈಗ ಪೋಡಿ ದುರಸ್ತು ಮಾಡಿಕೊಡ್ತಕ್ಕಂಥ ಅಭಿಯಾನವನ್ನ ನಾವು ರಾಜ್ಯಾದ್ಯಂತ ನನ್ನ ಭೂಮಿ ಅಂತ ನಡೆಸ್ತಾ ಇದ್ದೇವೆ. 2013ರಿಂದ 2018ರ ನಡುವೆ ರಾಜ್ಯದಲ್ಲಿ ಒಟ್ಟು ದುರಸ್ತಾಗಿದ್ದು ಪೋಡಿ 5,840 ಪ್ರಕರಣ. 2018ರಿಂದ 23ರ ನಡುವೆ ತಗೊಂಡ್ರೆ 5 ವರ್ಷದಲ್ಲಿ 8,500 ಪ್ರಕರಣ. ಈಗ ನಾವು ನನ್ನ ಭೂಮಿ ಆರಂಭ ಮಾಡಿ 1 ವರ್ಷ ಆಯಿತು. ಈ 1 ವರ್ಷದಲ್ಲಿ 1,89,300 ರೈತರದನ್ನ ಪೋಡಿ ಕೈಗೆತ್ಕೊಂಡಿದ್ದೇವೆ. ನಾವೀಗ ಒಂದು 3-4 ತಿಂಗಳ ಒಳಗಡೆ ಇನ್ನೂ 2.5ರಿಂದ 3 ಲಕ್ಷ ಒಟ್ಟು ಈಗಾಗಿರೋದು ಸೇರಿ ರೈತರ ಜಮೀನುಗಳನ್ನು ಪೋಡಿ ದುರಸ್ತು ಮಾಡಿಕೊಡ್ತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ. ಅದರಲ್ಲಿ ಈಗಾಗಲೇ 1,89,000 ಕೈಗೆತ್ಕೊಂಡಿದ್ದೇವೆ. ಇದು ಒಂದು ಉದಾಹರಣೆ. ಯಾವ ರೀತಿ ಇದಕ್ಕೆ ಯಾವ ಒಬ್ಬ ರೈತರ ಅರ್ಜಿಗೆ ನಾವು ಕಾದಿಲ್ಲ. ಯಾರೂ ಬಂದು ನಮ್ಮ ಕಚೇರಿಗೆ ಸುತ್ತುವಂತಾದಿಲ್ಲ. ನಮ್ಮ ಅಧಿಕಾರಿಗಳೇ ಜನರ ಜಮೀನಿಗೆ ಹೋಗಿ ಪೋಡಿ ದುರಸ್ತನ್ನ ಮಾಡಿಕೊಡ್ತಾ ಇದ್ದೇವೆ.